ಎಲ್ರಿಗೂ ನಮಸ್ಕಾರ. ನಾನು ಹರೀಶ್. ಈ ವಿಡಿಯೋದಲ್ಲಿ UPSC ಸಿವಿಲ್ ಸರ್ವಿಸ್ ಎಕ್ಸಾಮ್ನ ಮೊದಲನೇ ಹಂತ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಈ ಎಕ್ಸಾಮ್ನ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ಹಂಚ್ಕೋತೀನಿ. ಈ ಪ್ರಿಲಿಮಿನರಿ ಎಕ್ಸಾಮ್ ಒಟ್ಟು 2 ಪೇಪರ್ಗಳನ್ನು ಒಳಗೊಂಡಿರುತ್ತೆ. ಮೊದಲನೇ ಪೇಪರ್ ಬಂದು GS1 ಪೇಪರ್ ಅಂತ. ಇದರಲ್ಲಿ ಎಲ್ಲ ಹಿಸ್ಟ್ರಿ, ಎಕನಾಮಿ, ಜಿಯೋಗ್ರಫಿ, ಪೊಲಿಟಿ, ಈ ಕರೆಂಟ್ ಅಫೈರ್ಸ್ ಇದನ್ನೆಲ್ಲ ಒಳಗೊಂಡಂಥ ಪೇಪರು GS1 ಪೇಪರು. ಇದು 200 ಮಾರ್ಕ್ಸ್ನ ಪೇಪರ್ ಆಗಿರುತ್ತೆ. ಇದು 200 ಮಾರ್ಕ್ಸ್ನ ಪೇಪರಲ್ಲಿ 100 ಪ್ರಶ್ನೆಗಳಿರುತ್ತೆ. ಪ್ರತಿಯೊಂದು ಪ್ರಶ್ನೆಗೂ 2 ಅಂಕಗಳಿರುತ್ತೆ. ಮತ್ತು ಇದರಲ್ಲಿ ನೆಗೆಟಿವ್ ಮಾರ್ಕ್ಸ್ ಸಹ ಇರುತ್ತೆ. ಪ್ರತಿ ರಾಂಗ್ ಉತ್ತರಗಳಿಗೆ 0.66% ನೆಗೆಟಿವ್ ಅಂಕ ಇರುತ್ತೆ. ಇದರಲ್ಲಿ ಮತ್ತೊಂದು ಪೇಪರು CSAT ಪೇಪರ್ ಅಂತೇಳಿ. ಇದೆರಡೂ ಪೇಪರನ್ನು ಒಂದೇ ದಿನ ಪರೀಕ್ಷೆಯನ್ನು ನಡೆಸ್ತಾರೆ. ಒಂದು ಬೆಳಗ್ಗೆ ಮತ್ತೊಂದು ಮಧ್ಯಾಹ್ನ ಈ ಥರ ಪರೀಕ್ಷೆಯನ್ನು ನಡೆಸ್ತಾರೆ. ಎರಡನೇ ಪೇಪರ್ ಬಂದು CSAT ಪೇಪರ್ ಅಂತ ಹೇಳ್ತಾರೆ ಇದನ್ನು. ಇದು ಒಂಥರ ಮೆಂಟಲ್ ಎಬಿಲಿಟಿ ಪೇಪರ್. ಅಂದರೆ ತೀರಾ ನೀವು ಭಯಪಡೋ ಅಗತ್ಯ ಇರಲ್ಲ. ತೀರಾ ಗಣಿತದ ಬಗ್ಗೆ ಕೇಳಿರ್ತಾನೆ ಹಾಗೆ ಹೀಗೆ ಅಂತ ಹೆದರ್ಕೊಳ್ಳೋದಿಲ್ಲ. ಪ್ಯಾಸೇಜ್ಗಳಿರುತ್ತೆ, ಹಿಂಗೆ ಅದನ್ನು ಓದಿ ಅರ್ಥ ಮಾಡಿಕೊಂಡು ಕೇಳಿರೋ ಪ್ರಶ್ನೆಗೆ 4 ಆಯ್ಕೆಗಳನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಸರಿಯಾದ ಆಯ್ಕೆಗಳನ್ನು ನಾವು ಆಯ್ಕೆ ಮಾಡ್ಕೊಳ್ಳೋದಾಗಿರುತ್ತೆ. ಇದು ಯಾವುದು 2 ಪೇಪರು ಸಹ ಬರೆಯುವಂಥ ಪೇಪರ್ ಅಲ್ಲ. ಪ್ರಶ್ನೆ ಕೇಳಿರ್ತಾನೆ, 4 ಉತ್ತರ ಕೊಟ್ಟಿರ್ತಾನೆ, ಅದರಲ್ಲಿ ಯಾವ ಉತ್ತರನ ನಾವು ಅದನ್ನು ಆಯ್ಕೆ ಮಾಡಿ ತುಂಬೋದು ಅಷ್ಟೇ. ಆ ಥರ ಪೇಪರ್ಗಳಿಗೂ. ಇದರಲ್ಲಿ ಈ ಎರಡನೇ CSAT ಪೇಪರು ಸಹ 200 ಮಾರ್ಕ್ಸಿಗೆ ಪೇಪರ್ ಆಗಿರುತ್ತೆ ಇದು. ಇದರಲ್ಲಿ ಒಟ್ಟು 80 ಪ್ರಶ್ನೆಗಳು ಕೇಳಿರ್ತಾನೆ. ಮೊದಲನೇ ಪೇಪರಲ್ಲಿ 100 ಪ್ರಶ್ನೆ ಇರುತ್ತೆ. ಈ CSAT ಪೇಪರಲ್ಲಿ 80 ಪ್ರಶ್ನೆಗಳಿರುತ್ತೆ. ಈ 80 ಪ್ರಶ್ನೆಗೆ ಪ್ರತಿಯೊಂದು ಪ್ರಶ್ನೆಗೂ ಸಹ 2.5 ಅಂಕಗಳನ್ನು ಒಳಗೊಂಡಿರುತ್ತೆ ಪ್ರತಿ ಪ್ರಶ್ನೆ CSAT ಪೇಪರಲ್ಲಿ. ಈ ಪ್ರಿಲಿಮಿನರಿ ಎಕ್ಸಾಮಿನೇಷನ್ನಲ್ಲಿ ಬಹಳ ಮುಖ್ಯವಾದಂಥ ಪೇಪರ್ ಅಂತಂದರೆ ಈ CSAT ಪೇಪರ್. ಇದರಲ್ಲಿ ಕಡ್ಡಾಯವಾಗಿ 200 ಮಾರ್ಕ್ಸಿಗೆ 33% ತೆಗಿಲೇಬೇಕು. ಅಂದರೆ 200 ಮಾರ್ಕ್ಸಿಗೆ 33% ಅಂದರೆ ಎಷ್ಟಾಗುತ್ತೆಪ್ಪ ಅಂತಂದರೆ 66 ಮಾರ್ಕ್ಸು. 200 ಮಾರ್ಕ್ಸಲ್ಲಿ 66 ಮಾರ್ಕ್ಸು ತೆಗಿಲೇಬೇಕು. ಈ CSATಲ್ಲಿ 66 ಮಾರ್ಕ್ಸ್ ತೆಗೆದು ಪಾಸ್ ಆದರೆ ಮಾತ್ರ ಈ GS1 ಪೇಪರ್ ಏನು ಬೆಳಗ್ಗೆ ಬರೆದಿದ್ದೀರಲ್ಲ ಆ ಪೇಪರನ್ನು ವ್ಯಾಲ್ಯೂಯೇಷನ್ನೇ ಮಾಡೋದು. ಇಲ್ಲಾಂತಂದರೆ ಆ ಪೇಪರ್ ವ್ಯಾಲ್ಯೂಯೇಷನ್ನು ಮಾಡಲ್ಲ. ಇದರಲ್ಲಿ CSATಲ್ಲಿ ಏನಾದ್ರು ಫೇಲ್ ಆಯಿತು ಅಂದರೆ ಈ ಜನರಲ್ ಸ್ಟಡೀಸ್ GS1 ಪೇಪರನ್ನು ವ್ಯಾಲ್ಯೂಯೇಷನ್ ಮಾಡಲ್ಲ. ಇನ್ನು ಅಂಕನೂ ನಿಮಗೆ ರಿಸಲ್ಟು ಬರಲ್ಲ ಇದು. ಅದಕ್ಕೋಸ್ಕರ ಈ CSAT ಪೇಪರಲ್ಲಿ 200 ಮಾರ್ಕ್ಸಿಗೆ 66 ಮಾರ್ಕ್ಸು ತೆಗಿಲೇಬೇಕು. GS1 ಎಷ್ಟು ತೆಗಿಬೇಕು? GS1 200 ಮಾರ್ಕ್ಸಿಗೆ 85ರಿಂದ 90 ಅದರ ಗಡಿ ಮುಟ್ಸಿದ್ರೆ, ಅಂದರೆ 85 ಮೇಲೆ 90 ಗಡಿ ಮುಟ್ಸಿದ್ರೆ ಅಂತಂದರೆ ಸೇಫು. ಕಟ್ ಆಫು ಅಷ್ಟಕ್ಕೆ ನಿಲ್ಲುತ್ತೆ. ಆಗ ನೀವು ಮುಂದಿನ ಹಂತಕ್ಕೆ ನೀವು ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಈ ಥರ. ಅಂದರೆ ಈ ಪೇಪರ್ಗಳು ಅಂದರೆ UPSC ಈ ಪರೀಕ್ಷೆಯಲ್ಲಿ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಇಂಗ್ಲೀಷ್ ಮತ್ತು ಹಿಂದಿ ಈ 2 ಭಾಷೆನಲ್ಲೇ ಇರುತ್ತೆ. ನಾವು ಯಾವ್ದು ಭಾಷೆಯಲ್ಲಿ ಬೇಕಾದ್ರೂ ನಾವು ಬರೀಬೋದು. ಕನ್ನಡದವ್ರು ಕನ್ನಡದಲ್ಲಿ ಬರಿತೀವಿ, ಈ ಕೇರಳದವರು ಮಲಯಾಳಂ, ಆ ಥರ ನಾವು ಯಾವ ಭಾಷೆಯಲ್ಲಿ ಬೇಕಾದ್ರೂ ರಿಟರ್ನ್ ಏನು ಪೇಪರ್ಸ್ಗಳಿರುತ್ತೆ ಬರೆಯುವಂಥ ಪೇಪರು ಅದನ್ನು ನಾವು ಯಾವ ಭಾಷೆಯಲ್ಲಿ ಸಹ ಬರಿಬಹುದು. ಆದರೆ ಇವರು ಪ್ರಶ್ನೆ ಪತ್ರಿಕೆನ ಇಂಗ್ಲೀಷು ಮತ್ತು ಹಿಂದಿಯಲ್ಲಿ ಮಾತ್ರನೇ ಬಿಡುಗಡೆ ಮಾಡ್ತಾರೆ. ಈ ಪ್ರಿಲಿಮಿನರಿ ಪಾಸ್ ಆಗೋದಕ್ಕೆ ಬಹಳ ಮುಖ್ಯವಾಗಿ ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು, ಹಳೆಯದೊಂದು 3-4 ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಸ್ವಲ್ಪ ನಾವು ತೊಗೊಂಡು ನೋಡೋದೇ ಆದರೆ ಒಂದು ಐಡಿಯಾ ಸಿಗುತ್ತೆ. ಯಾವ ಥರ ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ಜಾಸ್ತಿ ಫೋಕಸ್ ಮಾಡಿರ್ತಾನೆ, ಯಾವ ಟಾಪಿಕ್ ಮೇಲೆ ಕಡಿಮೆ ಫೋಕಸ್ ಮಾಡಿ ಓದಬೇಕು, ಈ ಥರ ಎಲ್ಲ ಒಂದು ಐಡಿಯಾ ಸಿಗಬೇಕು ಅಂದರೆ ನಾವು ಹಳೆ ಪ್ರಶ್ನೆ ಪತ್ರಿಕೆನ ಸ್ವಲ್ಪ ತೆಗೆದು ಕಣ್ಣಾಡಿಸ್ಬೇಕು. CSAT ಪೇಪರ್ಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು. ಇಂಗ್ಲೀಷು ಸ್ವಲ್ಪ ಓದಿ ನಮಗೆ ಅರ್ಥ ಮಾಡ್ಕೊಳ್ಳೋಷ್ಟು ಇಂಗ್ಲೀಷ್ ಅಂತೂ ಗೊತ್ತಿರಲೇಬೇಕು. ಓದಿ ಅರ್ಥ ಮಾಡ್ಕೊಳ್ಳೋಷ್ಟು ಗೊತ್ತಿದ್ರೆ ಸಾಕು. ಎಲ್ಲರೂ ಡಿಗ್ರಿ ಪಾಸ್ ಮಾಡೇ ಬಂದಿರ್ತೀರಿ. ಡಿಗ್ರಿ ಲೆವೆಲಿಗೆ ಬಂದಿರ್ತೀರಿ ಅಂದರೆ 1ನೇ ಕ್ಲಾಸಿಂದನೂ ಎಲ್ಲರೂ ಇಂಗ್ಲೀಷ್ ಪರೀಕ್ಷೆ ಅಂತೂ ಇದ್ದೇ ಇರುತ್ತೆ. ಎಲ್ಲ ಇಂಗ್ಲೀಷ್ ಓದಿ ಎಕ್ಸಾಮನ್ನು ಬರೆದು ಪಾಸ್ ಮಾಡ್ಕೊಂಡೇ ಬಂದಿರ್ತೀವಿ. ಅಂದಮೇಲೆ ಇಂಗ್ಲೀಷ್ ಓದಿ ಅರ್ಥ ಅಂತೂ ಆಗುತ್ತೆ. ಸ್ವಲ್ಪ ಇದಕ್ಕೆ ಏನು ಮಾಡಬೇಕು ಅಂತಂದರೆ ಹಿಂದೂ ನ್ಯೂಸ್ ಪೇಪರ್ನ ಸ್ವಲ್ಪ ಓದಬೇಕು. ಯಾಕಂದರೆ ಅದರಲ್ಲಿ ಹೊಸ ಪದಗಳು ಬಂದಿರುತ್ತೆ ಇಂಗ್ಲೀಷ್ನಲ್ಲಿ. ನಾವು ಓದಿ ಅದನ್ನು ಪ್ರತಿದಿನ ಓದೋದ್ರಿಂದ ನಮ್ಮ ಇಂಗ್ಲೀಷ್ ಸಹ ಇಂಪ್ರೂವ್ ಆಗುತ್ತೆ.
ಸೊ ಇಂಗ್ಲೀಷ್ ಇಂಪ್ರೂವ್ ಆಗೋದ್ರಿಂದ ಈ UPSC ಪರೀಕ್ಷೆಗೆ ಬಹಳ ಅನುಕೂಲ ಆಗುತ್ತೆ. ಪ್ರತಿದಿನ ಸುಮ್ಮನೆ ಓದೋದಂದರೆ ಓದೋಲ್ಲ, ಓದಿ ಅರ್ಥ ಮಾಡ್ಕೋಬೇಕು. ಒಂದೇ ಪೇಜ್ ಓದಿ ಇಲ್ಲ ಒಂದೇ ಒಂದು ಪ್ಯಾರ ಓದಿ ಅದನ್ನು ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಯಿತು ಅಂದರೆ ಮಾತ್ರ ಮುಂದೆ ನೀವು ಹೋಗಿ, ಇಲ್ಲಂತಂದರೆ ಅರ್ಥ ಆಗೋವರೆಗೂ ಬಿಡಬೇಡಿ. ಆ ಥರ ಈ ಡೈಲಿ ನೀವು ನ್ಯೂಸ್ ಪೇಪರ್ನ ಓದ್ಕೋತಾ ಬಂದರೆ ಅಂದರೆ ಖಂಡಿತ ನಿಮ್ಮ ಇಂಗ್ಲೀಷು ಇಂಪ್ರೂವ್ ಆಗುತ್ತೆ. ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕು. ಇಂಪ್ರೂವ್ ಮಾಡಿಕೊಂಡ್ರೆ ಮಾತ್ರ ಈ UPSC ಪರೀಕ್ಷೆಯನ್ನು ಪಾಸ್ ಮಾಡೋದು ಸಾಧ್ಯ. ಹಾಗಾಗಿ ಕಡ್ಡಾಯವಾಗಿ ಎಲ್ಲರೂ ಪ್ರತಿದಿನ ದ ಹಿಂದೂ ನ್ಯೂಸ್ ಪೇಪರ್, ಆ ನ್ಯೂಸ್ ಪೇಪರ್ ಓದೋದ್ರಿಂದ ಕರೆಂಟ್ ಅಫೈರ್ಸ್, ಈ ಪರೀಕ್ಷೆಯಲ್ಲಿ ಕರೆಂಟ್ ಅಫೈರ್ಸು ಸಹ ಭಾಳ ಮುಖ್ಯ. ಕರೆಂಟ್ ಅಫೈರ್ಸಲ್ಲಿ ಜಾಸ್ತಿ ಕೇಳ್ತಾನೆ. ಕೆಲವೊಂದು ಸರಿ EGS ಪ್ರಿಲಿಮಿನರಿ ಒಂದು ಪೇಪರಲ್ಲಿ ಕರೆಂಟ್ ಅಫೈರ್ಸ್ ಬಗ್ಗೆ ಕೇಳ್ತಾ ಇರ್ತಾನೆ. ದಿ ಹಿಂದೂ ನ್ಯೂಸ್ ಪೇಪರ್ ಓದೋದ್ರಿಂದ ಕರೆಂಟ್ ಅಫೈರ್ಸು ನಮಗೆ ಸಿಕ್ತು, ಮತ್ತೊಂದು ನಮ್ಮ ಇಂಗ್ಲೀಷು ಸಹ ಇಂಪ್ರೂವ್ ಆಯಿತು. ಸೊ ಈ ಅನುಕೂಲ ಆಗಬೇಕಂದ್ರೆ ನಾವು ಇಂಗ್ಲೀಷ್ ನ್ಯೂಸ್ ಪೇಪರನ್ನು ಓದಬೇಕು. ಓದಿದರೆ ಅನುಕೂಲ ಆಗುತ್ತೆ. ಮತ್ತು ನೆಕ್ಸ್ಟ್ ಮುಂದಿನ ಹಂತ ಯಾವ ಥರ ಏನು ಅನ್ನೋದನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತೀನಿ. ನಮಸ್ಕಾರ.